ಜನಕ್ಕೆ ತೊಂದರೆ ಆದರೂ ಒಳಗೆ ಹೋಗೋದು ಬಿಡ್ತಾರೆ. ಬಿಡಿಸ್ಕೊಂಬರಕ್ಕೆ ಯಾರೂ ಬರೋದಿಲ್ಲ. ಈ ಪರಿಸ್ಥಿತಿ ಈ ದೇಶದ ಇಂಥ ಪ್ರಸಂಗದಲ್ಲೇ ಭಾರತ ಬಂದ್ ಅಂತೇಳಿ ನಮ್ಮ ಕಮ್ಯುನಿಸ್ಟ್ ಮಿತ್ರರು ಕರೆದಿದ್ದಾರೆ. ಒಳ್ಳೆಯ ಕರೆ, ಆದರೆ ಅದಕ್ಕೆ ಸರ್ಕಾರ ಎಷ್ಟು ಮಟ್ಟಿಗೆ ಸ್ಪಂದಿಸ್ತದೆ ಅನ್ನಿಸಿದ್ದು ಅಷ್ಟು ಮುಖ್ಯದ. ಇವೆಲ್ಲ ಸಮಸ್ಯೆಗಳಿದೆ ಇದ್ರೊಳಗೆ. ಅದಕ್ಕೆ ಇವರು ನಾವು ಸ್ವತಃ ಪರಿಹಾರ ಕೊಡೋದು, ಅದು ಮತದಾನ ಮೂಲಕ ಬದಲಾವಣೆ ಮಾಡುವಂಥದ್ದು. ಅದು ನಮಗೆ ಎಲ್ಲಿ ಪ್ರಜ್ಞೆ ಬರ್ತದೆ, ದುಡ್ಡು ತೊಗೊಳ್ಳಾರ್ದ ಪ್ರಾಮಾಣಿಕವಾಗಿ ಯೋಗ್ಯ ವ್ಯಕ್ತಿ ಆರಿಸಿರುವಂಥದ್ದು ಎಂದು ಬರ್ತದೋ ಗೊತ್ತಿಲ್ಲ. ಆಗ ಬಂದಾಗ ಮಾತ್ರ, ಅಂಥ ಸರ್ಕಾರ ಬಂದಾಗ ಮಾತ್ರ ಈ ಜನಪರವಾದಂಥ ಕಾನೂನುಗಳನ್ನ, ಕಾರ್ಮಿಕರ ಅನುಕೂಲವಾದಂಥ ಕಾನೂನುಗಳನ್ನು, ಅದೇ ಕಾಲಕ್ಕೆ ಇಂಡಸ್ಟ್ರಿಗಳು ಬದುಕಬೇಕು ರೀ. ಯಾಕಂದರೆ ಇಂಡಸ್ಟ್ರಿ ಬದುಕಿದಾಗ ಮಾತ್ರ ಇವರು ಕಾರ್ಮಿಕರು ಪ್ರಾಮಾಣಿಕವಾಗಿ ದುಡಿಬೇಕು, ದುಡ್ಡು ಉಳಿಸ್ಬೇಕು, ಬೆಳೆಸ್ಬೇಕು. ಅಂದಾಗ ಮಾತ್ರ ಈ ದೇಶಕ್ಕೆ ಪರಿಹಾರ. ಇಲ್ಲಾಂದ್ರೆ ನಾವು ಹೀಗೆ ಹೋಗೋದು. ಶಿಕ್ಷಣಕ್ಕೆ ನಾವು ₹2 ಖರ್ಚು ಮಾಡ್ತೀವಿ ₹100ದಾಗ, ಹೆಂಗೆ ಶಿಕ್ಷಣ ಉದ್ಧಾರ ಆಗೈತೆ? ಎಲ್ಲರೂ ಎಲ್ಲಿ ಶಿಕ್ಷಣ ಸಿಗುತ್ತೆ ಹೇಳ್ರು? ಮಿನಿಮಮ್ 20% ಖರ್ಚು ಮಾಡ್ಬೇಕಾದ್ರೆ ₹1ದಾಗ ₹20 ಖರ್ಚು ಮಾಡ್ಬೇಕು ಶಿಕ್ಷಣಕ್ಕೆ. ಅಂದಾಗ ಮಾತ್ರ ಇವೆಲ್ಲಗೂ ಒಂದು ಉತ್ತರ ಸಿಗ್ಬೋದೇನೋ ಅಂತ ಒಂದು ತರ್ಕ ಮತ್ತು ಸಿಗುತ್ತದೆ ನಿಶ್ಚಿತವಾಗಿ. ಯಾಕಂದರೆ ಇವತ್ತು ಚೈನಾ ಇಡೀ ಜಗತ್ತಿನ ಪ್ರಬಲ ದೇಶದಲ್ಲಿ ಫೈಟ್ ಮಾಡೋಕ್ಕಿದ್ದರೆ ಕಾರಣ ಅವರಲ್ಲಿ ತಮ್ಮ ಶಿಕ್ಷಣಕ್ಕೆ 20-25% ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದಾರೆ. ಅಮೇರಿಕ ಮುಂದಾಗಿದ್ರೆ ಅವರು ಅಷ್ಟೇ, ಯುರೋಪಿಯನ್ ಯೂನಿಯನ್ ದೇಶ ಮುಂದಾಗಿದ್ರೆ ಅವರು ಅಲ್ಲಿ ಅಷ್ಟೇ. ತಮ್ಮ ಮಕ್ಕಳಿಗೆ ಫ್ರೀ ಎಜುಕೇಷನ್ ಅಪ್ ಟು 20-25%, 20-25% ಖರ್ಚು ಮಾಡ್ತಾರೋ ಮಕ್ಕಳನ್ನ ಬುದ್ಧಿವಂತರು ಮಾಡಿದ್ರು. ಆ ಸಂಪತ್ತಪ್ಪ ಬುದ್ಧಿವಂತಿಕೆ, ಹೈಯರ್ ಎಜುಕೇಷನ್ ಸಿಕ್ಕಂಥ ಮಕ್ಕಳು ಸಂಪತ್ತು. ಏನಂತೇಳಿ ಇದಕ್ಕೆ ನಾನು ಹೇಳಿ ತಪ್ಪು ಅನಿಸ್ತೇನೆ. ಅಂದಾಗ ಇಂಥ ಭಾರತ ಬಂದು ಹಣ ಬಂದಾಗ ಹೋಗ್ತಾವೆ. ಭಾರತ ಬಂದು ಮಾಡಿ ಕೊಡಾಕ್ ಬೇಕಿಲ್ರಿ. 1000 ಮಂದಿ ಒಮ್ಮೆ ಬಂದು ನಿಂತ ಇರೋದು ಒಂದು ಕೊಡ ನೀರು, ಒಂದು ಕೊಡ ನೀರಿನಾಗ 1000 ಮಂದಿಯಲ್ಲಿ ನೀರು ಹಂಚಕ್ಕೆ ಆಗ್ತದೇನು? ಈಗಿರೋ ಪ್ರಶ್ನೆ ಅದು. ಈಗ ಯಾವ ಸರ್ಕಾರ ಅಷ್ಟೇ ಪಾಪ ನೋಡ್ತಾರೆ, ಮನೆಗೆ ತೊಗೊಳ್ತಾರೆ, ಆಯ್ತಪ್ಪ ಅಂತಾರೆ, ನಿಮ್ಗೆ ಕಳಿಸ್ತಾರೆ. ಒಂದಿವ್ಸ ಬಂದ್ ಮಾಡಿರಿ, ಅವತ್ತು ಉದ್ಯೋಗ ಇಲ್ಲ, ಉಪವಾಸ ಮುಕ್ಕೊಳ್ಳೋಂಥ ಪ್ರಸಂಗ ಬರ್ತದೆ. ಇದ್ರ ವಾಸ್ತವವಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. N60 ನ್ಯೂಸ್ ಆಗ್ತದೆ ಸತ್ಯದ ಕೈಯಲ್ಲಿ ಬಂದರೆ